ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಊರಿಗೆ ಬಂದಿದ್ದೆ ಅಲ್ವಾ. ಇವತ್ತು ನಾವು ಸಿಗಂದೂರಿಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇವಾಗ ಬಂದು ಟೈಮ್ ಒಂದು 7:30 ಆಗಿದೆ. ನಮ್ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಇವಾಗ ಹೋಗ್ತಾಯಿದ್ದೀವಿ. ಕೈಮರ ಬಂದು 4 ಕಿಲೋಮೀಟ್ರು. ಕೈಮರಕ್ಕೆ ಹೋಗಿ ನಾವು ಅಲ್ಲಿಂದ ಬೇರೆ ಬಸ್ಗೆ ಹೋಗಬೇಕು. ಬಸ್ ಕೂಡ ತುಂಬಾ ಲೇಟಾಗಿ ಬಂತು ಇವತ್ತು. ಅಲ್ಲಿ ಅಷ್ಟರಲ್ಲಿ ಒಂದು ನಾಯಿ ಇತ್ತಲ್ಲಿ, ನಾಯಿ ಚಿಕ್ಕದು. ಅದಕ್ಕೆ ನನ್ನ ಮಗ ದುಡ್ಡು ಇಟ್ಕೊಂಡಿದ್ದ 10 ರೂಪಾಯಿ. ಅದರಲ್ಲಿ 5 ರೂಪಾಯಿ ಬಿಸ್ಕೆಟ್ ತೊಗೊಂಬಂದು ಹಾಕ್ತಾಯಿದ್ದಾನೆ. ಅದು ಚಿಕ್ಕ ಮರಿ ಆಗಿರೋದ್ರಿಂದ ಚಿಕ್ಕದು ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಅದು ತಿನ್ನೋಕ್ಕಾಗಲ್ಲ. ಅದು ಅವನ ಹಿಂದೆನೇ ಬರ್ತಾಯಿತ್ತು. ಹಾಗಾಗಿ ಅದಾದಮೇಲೆ ಬಸ್ ಕೂಡ ಬಂತು. ಏಕೆಂದರೆ ಪಕ್ಕದೂರಲ್ಲಿ ಜಾತ್ರೆ ಇತ್ತಲ್ವ, ಅಲ್ಲಿ ತುಂಬಾ ರಶ್ ಇತ್ತು ಬಸ್ಸು. ಅದಕ್ಕೆ ಬಸ್ ಕೂಡ ದೇವ್ರನ್ನ ಹೊನಕ್ಕೆ ಬಿಟ್ಬಿಡ್ತಾರಲ್ಲ, ಹಂಗಾಗಿ ರೋಡೆಲ್ಲ ಸ್ವಲ್ಪ ಇದಾಗಿತ್ತಂತೆ. ಹಂಗಾಗಿ ಲೇಟಾಗಿ ಬಂತು. ಇದು ಒಂದು ಕೈಮರ. ಇದು ಚಿತ್ರದುರ್ಗ ದಾವಣಗೆರೆಗೂ ದಾವಣಗೆರೆಯಿಂದ ಶಿವಮೊಗ್ಗ ಹೋಗೋ ರೂಟು. ಆ ಕಡೆ ಅನ್ವರಿಯಿಂದನೂ ಬಂದು ಈ ಕಡೆನೇ ಬಸ್ ಹೋಗ್ತವೆ. ಅದಾದಮೇಲೆ ಬಸ್ ಕೂಡ ಬಂತು. ಇಲ್ಲೇನು ತುಂಬ ಲೇಟ್ ಆಗೋಲ್ಲ ಬಸ್ಸೆಲ್ಲ ಬರೋದಕ್ಕೆ, ಯಾವಾಗೂ ಇರ್ತವೆ. ಇವಾಗ ಇಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀವಿ. ಇದು ಹೊಳೆನೂರಲ್ಲಿ ಅಂತರಘಟ್ಟಮ್ಮನ ದೇವಸ್ಥಾನ ಆಡ್ಚದು. ಅದಾದಮೇಲೆ ಭದ್ರಾ ನದಿ. ಇವಾಗ ನಾವು ಶಿವಮೊಗ್ಗ ಬಂದು ಎಂಟ್ರಿ ಆದ್ವಿ. ಈಗ ಹೊಸ್ದಾಗಿ ಕಟ್ಟಿರುವಂಥ ಬ್ರಿಡ್ಜು ಇದು. ಅಲ್ಲಿಗೆ ಬಂದಮೇಲೆ ಹೊಟ್ಟೆ ಹಸಿವಾಗಿತ್ತು. ಮಕ್ಕಳು ತಿಂಡಿ ತಿನ್ನಬೇಕು ಅಂತ ಅಂದರು. ನಾವು ಬಂದರೆ ಮಸಾಲೆ ದೋಸೆನ ಜಾಸ್ತಿ ಹೋಟ್ಲಲ್ಲಿ ತಿನ್ನೋದು. ಯಾಕೆಂದರೆ ಡೆಲ್ಲಿಯಲ್ಲಿ ಮಸಾಲೆ ದೋಸೆ ಎಲ್ಲ ಸಿಗೋದಿಲ್ಲ, ಇಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ. ಹಾಗಾಗಿ ದೋಸೆ ಎಲ್ಲ ತಿಂದ್ಕೊಂಡು ಇವಾಗ ರೋಡ್ ಕ್ರಾಸ್ ಮಾಡಿ ಇವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಎರಡೂ ಗೌರ್ಮೆಂಟು ಮತ್ತು ಪ್ರೈವೇಟ್ ಅಕ್ಕಪಕ್ಕನೇ ಇದೆ. ಇವಾಗ ಡೈರೆಕ್ಟ್ ಬಸ್ ಇಲ್ವಂತೆ ಸಿಗಂದೂರಿಗೆ. ಇಲ್ಲಿಂದ ನಾವು ಸಾಗರಕ್ಕೆ ಹೋಗ್ತೀವಿ. ಸಾಗರದಿಂದ ಮತ್ತು ಸಿಗಂದೂರಿಗೆ ಬಸ್ಸು. ಇವಾಗ ಟೈಮ್ ಅಂತೂ 9 ಗಂಟೆ ಆಗಿದೆ. ಸಾಗರದ ಗಾಡಿ ಕೂಡ ರೆಡಿ ಇತ್ತು. ಫುಲ್ ಆಗಿಬಿಟ್ಟಿದ್ರು ಆಲ್ರೆಡಿ ಜನ. ನಾವು ಸಿಗಂದೂರು ಡೈರೆಕ್ಟ್ ಬಸ್ ಇದೆ ಅಂದ್ಕೊಂಡ್ವಿ, ಇಲ್ವಂತೆ. ಹಾಗಾಗಿ ಈಗ ಸಾಗರಕ್ಕೆ ಹೋಗ್ತಿದ್ದೀವಿ. ಡೈರೆಕ್ಟ್ ಬಸ್ ಇಟ್ಬಿಟ್ಟಿದ್ರೆ ಬೇಗ ಹೋಗ್ಬಿಡ್ತಿದ್ವಿ ಸ್ವಲ್ಪ. ಆಮೇಲೆ ಬಸ್ ಕೂಡ ರೆಡಿ ಇತ್ತು. ಬಸ್ಸಲ್ಲಿ ಹತ್ತಿ ಹೋಗ್ತಾಯಿದ್ದೀವಿ ಇವಾಗ ಒಳಗಡೆ. ಯಾರೂ ಇರಲಿಲ್ಲ, ಸೀಟ್ಗಳಲ್ಲೆಲ್ಲ ಬ್ಯಾಗುಗಳು ಇಟ್ಟಿದ್ದರು. ನಾವು ಲಾಸ್ಟ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಲಾಸ್ಟಲ್ಲಿ ಖಾಲಿ ಇದೆ. ಅಮ್ಮಗೆ ಮಾತ್ರ ಸೆಂಟ್ರಲ್ಲಿ ಕೂರಿಸಿದ್ವಿ. ಹಿಂದೆ ತುಂಬ ಎತ್ತಾಕುತ್ತೆ ಅಂತೇಳಿ. ನನಗೂ ಮತ್ತು ನನ್ನ ಮಕ್ಳಿಗೂ 3 ಸೀಟಿಂದ ಬೇಕಾಗಿತ್ತು. ಆ ಥರ ಯಾವುದೂ ಇರಲಿಲ್ಲ. ಅದಕ್ಕೆ ಹಿಂದೆ ಕೂತ್ವಿ. ಬಸ್ ಕೂಡ ಹೊರಡ್ತು. ಅದಾದಮೇಲೆ ನಾವು ಸಾಗರ ತಲುಪಿದ್ವಿ. ಸಾಗರ ಬರೋಷ್ಟರಲ್ಲಿ 11:30 ಆಗೋಯಿತು. 11:30ಗೆ ಬಂದ್ವಿ. ಯಾವ ಬಸ್ ಕೂಡ ಇಲ್ವಂತೆ ಸಿಗಂದೂರಿಗೆ. ಇವಾಗ 1 ಗಂಟೆಗಿದೆ ಅಂತ ಹೇಳಿದರು. ಸಿಗಂದೂರಿಗೆ ಜನ ಕೂಡ ತುಂಬಾ ಜನ ಇದ್ದರು. ಯಾವುದಾದ್ರೂ ಬಸ್ ಬಂದರೂ ಎಲ್ಲ ಲೇಡೀಸು ಓಡೋಗ್ತಿದ್ರು ಹತ್ತೋದಕ್ಕೆ. ಅಂದರೆ ಯಾವುದು ಬಂದಿರಲಿಲ್ಲ. ಇವರೆಲ್ಲ ನಿಂತಿರೋರೆಲ್ಲ ಸಿಗಂದೂರಿಗೆ ಹೋಗೋದಕ್ಕೆ ನಿಂತಿರೋದು. ನಾನು ಸ್ವಲ್ಪ ಬೇಗ ಹತ್ತಿದ್ದೆ. ನನ್ನ 2 ಸೀಟ್ ಸಿಕ್ತು. 2 ಸೀಟಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ. 2 ಸೀಟಲ್ಲಿ ಅಮ್ಮ ಮತ್ತು ನಾನು ಕೂತಿದ್ವಿ. ನನ್ನ ಮಗ ದೊಡ್ಡವನು ನಿಂತಿದ್ದ. ಇದು ಸಿಗಂದೂರು ನೀವು ಬ್ರಿಡ್ಜು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು.
ನಾನು ಈ ಮೊದಲು 3 ಸಲ ಬಂದಿದ್ದೀನಿ. ನಾನು ಬರೀ ಬೋಟಲ್ಲಿ ಮಾತ್ರ ಹೋಗಿದ್ದು. ಅದಾದಮೇಲೆ ಇದು ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ನಾನು ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ಮೊದಲೆಲ್ಲ ಹೋಗಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಗಾಡೀಲಿ ಸ್ಕೂಟಿ ಮತ್ತು ಗಾಡಿಗಳಲ್ಲಿ ಸ್ವಂತ ಗಾಡಿಗಳ ಹತ್ರ ನಿಂತು ಫೋಟೋ ಎಲ್ಲ ತಗೋಬೋದು. ರೋಡ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ದೇವಸ್ಥಾನ ಎಂಟ್ರಿ ಆದರೆ ನಾವು ಜಾತ್ರೆ ಇರೋದ್ರಿಂದ ತುಂಬ ಇದೆಲ್ಲ ಹಾಕಿದ್ರು. ಬಸ್ ನೋಡ್ಬೋದು, ತುಂಬಾ ರಶ್ ಇದೆ ಪಾಪ. ತುಂಬಾ ರಶ್ ಇತ್ತು. 40 ಕಿಲೋಮೀಟ್ರ್ ಇದೆ ಸಾಗರದಿಂದ ಸಿಗಂದೂರು. ಚಿಕ್ಕ ಮಕ್ಕಳಿರೋರು ಅಟ್ಲೀಸ್ಟ್ ಒಂದು ಸೀಟ್ ಇರಬೇಕು ತುಂಬ ಅಂತ. ಅದಾದಮೇಲೆ ಸಿಗಂದೂರಿಗೆ ಬಂದ್ವಿ. ಇಲ್ಲಿಂದ ಕಿಟಕಿಯಿಂದನೇ ಇಳಿಸ್ತಾಯಿದ್ರು. ಮುಂದೆ ನೋಡಿದ್ರೆ ಎಷ್ಟು ಇವರೆಲ್ಲ ಮತ್ತೆ ರಿಟರ್ನ್ ದರ್ಶನ ಮುಗಿಸ್ಕೊಂಡವ್ರು ಇವ್ರು ಹೋಗ್ತಾಯಿರೋದು. ಅವರು ಸೀಟ್ಗಳನ್ನು ಇಡ್ತಾಯಿದ್ರು. ಇಳಿಯೋದಕ್ಕೂ ಬಿಡ್ತಾ ಇರಲಿಲ್ಲಪ್ಪ ಅಷ್ಟು. ಅದಾದಮೇಲೆ ಹೆಂಗೋ ಇಳ್ಕೊಂಡ್ವಿ. ಜಾತ್ರೆ ಇರೋದ್ರಿಂದ ಇಲ್ಲಿ ನಿನ್ನೆ 14 ಇಲ್ಲಿ ಜಾತ್ರೆ ಇತ್ತು ಸಿಗಂದೂರಲ್ಲಿ. ಇವತ್ತು 16ನೇ ತಾರೀಕು ನಾವು ಬಂದಿರೋದು. ಆದರೂ ಕೂಡ ಸ್ವಲ್ಪ ರಶ್ ಇತ್ತು. ಇದು ನೋಡು ಮನೆಗಳು ಎಷ್ಟು ಕೆಳ ಆಗಿದೆ ಮನೆ ಅಂತೇಳಿ. ಮಳೆ ಏನಾದರೂ ಬಂದರೆ ಮಣ್ಣೆಲ್ಲ ಹೊರ್ಟೋಗುತ್ತೆ ನಮ್ಮ ಮನೆ ಬಾಗಿಲಿಗೆಲ್ಲ ಅಷ್ಟು. ಅದಾದಮೇಲೆ ತುಂಬ ದೂರನೇ ಬಸ್ ನಿಲ್ಲಿಸಿದ್ರು ನಮಗೆ. ತುಂಬ ದೂರ ನಡ್ಕೊ ಬರಬೇಕಾಗಿತ್ತು. ಎಲ್ಲ ತೆಗಿತಾಯಿದ್ರು, ಎಲ್ಲ ಡೆಕೋರೇಷನ್ ಮಾಡಿದ್ರು ಅನಿಸುತ್ತೆ. ಎಲ್ಲ ತೆಗಿತಾಯಿದ್ರು. ಡೆಕೋರೇಷನ್ ಮಾಡಿದೆಲ್ಲ ತೆಗಿತಾಯಿದ್ರು. ನಾವು ದೇವಸ್ಥಾನ ಎಂಟ್ರಿ ಆದ್ವಿ. ಅಷ್ಟೊಂದೇನು ದೇವಸ್ಥಾನದ ಒಳಗಡೆ ನಾವು ಬಸ್ಸಲ್ಲಿ ಬಂದಿದ್ವಲ್ಲ, ಅವರನ್ನೇ ದರ್ಶನಕ್ಕೆ ಬಂದಿದ್ದು. ಎಲ್ಲ ಖಾಲಿ ಆಗ್ತಾಯಿದ್ರು ಜನನೂ ಕೂಡ. ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡ್ಸೋಣ ಅಂದ್ಕೊಂಡೆ. ನಿಮಗೆ ವಿಡಿಯೋ ಅಲೋಡ್ ಇರಲಿಲ್ಲ, ಹಾಗಾದ್ರೆ ಮಾಡಿದೆ. ಅಷ್ಟರಲ್ಲಿ ಅಡ್ಡ ಬರ್ತಾಯಿದ್ರು. ಡೆಕೋರೇಷನ್ ಮಾತ್ರ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಫುಲ್ಲು ದೇವಸ್ಥಾನ ಫುಲ್ ಒಳಗೆಲ್ಲ ಡೆಕೋರೇಷನ್ ಇದೆ. ಜಾತ್ರೆಗೆ ಒಂದೇ ದಿನ ಆಗಿತ್ತಲ್ವ, ಹಂಗಾಗಿ. ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಇವಾಗ ಊಟಕ್ಕೆ ಹೋಗೋಣ ಅಂತೇಳಿ ಊಟದ ಕಡೆ ಹೋಗ್ತಾಯಿದ್ದೀವಿ. ಊಟ ಬಂದು 2:30ಗೆ ಲಾಸ್ಟ್ ಅಂತೆ. ಜನ ಬರ್ತಿದ್ದಾರೆ ಅಂತೇಳಿ ಸ್ವಲ್ಪ 2:45, 3 ಗಂಟೆ ತನಕ ಬಿಟ್ಟರು ಒಳಗಡೆ. ಅದಾದಮೇಲೆ ಕ್ಲೋಸ್ ಆಗುತ್ತೆ ಅಂತ ಇವತ್ತು. ಅಮ್ಮ ಹಿಂದೆ ಬರ್ತಾ ಇದ್ದಾರೆ ನಮ್ಮ ಜೊತೆನೆ. ಊಟದ ಕಡೆ ಹೋಗ್ತಾಯಿದ್ವಿ. ಊಟ ಆಗ ಅನ್ನ ಸಾಂಬಾರು ಕೊಟ್ಟಿದ್ರು. ಪಾಯಸ ಕೂಡ ಕೊಟ್ಟಿದ್ರಂತೆ. ಅಂದರೆ ಖಾಲಿ ಆಗೋಯಿತು ಲಾಸ್ಟಲ್ವ. ನಾವೇನು ಸ್ವಲ್ಪ ಜನ ಇದ್ದಿದ್ದು. 2:30ಗೆ ಕ್ಲೋಸ್ ಮಾಡ್ತಾಯಿದ್ರು. ಆದರೆ ಇವತ್ತು ಸ್ವಲ್ಪ ಜನ ಕೂಡ ಬಂದರು ಅಂಥೇಳಿ ಊಟ ಕೊಟ್ಟರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವಾಗ ಊಟ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತೀವಿ. ಇವಾಗ ಟೈಮ್ ಬಂದು 3:30 ಆಯಿತು. ಅದಾದಮೇಲೆ ಬಸ್ಸು ನಿಂತಿತ್ತು, ಬೆಂಗಳೂರು ಬಸ್ಸು. ಅದರಲ್ಲೇ ಹತ್ಕೊಂಡು ಕೂತ್ಕೊಂಡ್ವಿ. ಇದು ಹೊರಡೋದು 5 ಗಂಟೆಗಂತೆ. ಈಗ 4 ಗಂಟೆ ಆಗೋಗಿದ್ದು. ನಾವೆಲ್ಲ ಸ್ವಲ್ಪ ತಿರ್ಗಾಡ್ಕೊಬರೋ ಅಷ್ಟರಲ್ಲಿ
ಇನ್ನೇನು 1 ಅವರು ಮತ್ತು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲೂ ಇದೆಯೋ ಇಲ್ಲೋ ಬಸ್ ಗೊತ್ತಿಲ್ಲ. ಹಾಗಾಗಿ ಬೆಂಗಳೂರು ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ. ಇದು ಬಸ್ ಬಂದು ಇದು ಫುಲ್ಲು ತಿರ್ಕೊಂಡು ಹೋಗುತ್ತೆ. ಡೈರೆಕ್ಟ್ ಸಾಗರ ಹೋಗಲ್ಲ, ಇದು ಹೊಸನಗರ ರಿಪ್ಪನ್ಪೇಟೆ ಕಡೆಯಿಂದ ಹೋಗುತ್ತಂತೆ. 8 ಗಂಟೆಗೆ ಶಿವಮೊಗ್ಗ ಹೋಗುತ್ತೆ. 8 ಗಂಟೆ ಮೇಲೆ ನಮ್ಮೂರಿಗೆ ಹೋಗಬೇಕು. ನೋಡಬೇಕು ಆ ಕಡೆ ನಮ್ಮೂರಿಗೆ ಗೈಮರದಿಂದ ಬಸ್ ಸಿಗುತ್ತೋ ಇಲ್ಲ ಅಂಥೇಳಿ. ಸಂಜೆ ಆಗ್ತಾ ವೆದರ್ ಸ್ವಲ್ಪ ತಣ್ಣಗಾಗ್ತಾಯಿತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ರೋಡ್ ಮಾತ್ರ ತುಂಬಾ ಘಾಟ್ ಸೆಕ್ಷನ್ ಇದೆ. ಈ ರೋಡಿಂದ ಬೈ ಓನ್ ಗಾಡಿ ಇರೋದ್ರಲ್ಲ ಈ ರೋಡಲ್ಲೆಲ್ಲ ಹೋಗ್ಬಿಡಿ, ತುಂಬಾ ದೂರ ಆಗುತ್ತೆ. ಸಾಗರದ ಮೇಲೆ ಹೋದ್ರೆ ಹತ್ರ, ತುಂಬ ಹತ್ರ ಆಗುತ್ತೆ. ನಾವು ಬಸ್ಸಿಲ್ಲ ಅಂತೇಳಿ ಈ ರೋಡಲ್ಲಿ ಬಂದಿದ್ದು. ಹೊಸನಗರ ರಿಪ್ಪನ್ಪೇಟೆ ಮತ್ತು ಅದು ಊರು ಸಿಕ್ತು. ಅದಾದ್ಮೇಲೆ ರಿಪ್ಪನ್ಪೇಟೆಗೆ ಬಂದರೆ ಪ್ರೈವೇಟ್ ಬಸ್ಸವರೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು ಪಾಪ ಡ್ರೈವರ್ಗೆಲ್ಲ. ಯಾಕೆ ಲೇಟಾಗಿ ಬಂದಿದ್ದೀರ, ಬೇಗ ಬಂದು ಹೋಗ್ಬೇಕಾಗಿತ್ತು ನೀವು, ನಮ್ಮ ಕಡೆ ಪ್ಯಾಸೆಂಜರ್ನೆಲ್ಲ ನಿಮ್ಮ ಬಸ್ಸಲ್ಲಿ ಹತ್ತಿದ್ರು ಅಂತೇಳಿ. ನಮಗೆ ಎದ್ದೆದ್ದು ನೋಡ್ತಾಯಿದ್ದ, ಜಗಳ ಎಲ್ಲ ನೋಡಲ್ವಲ್ಲ ಜಾಸ್ತಿ, ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತೇಳಿ. ತುಂಬಾ ಕಷ್ಟ, ಯಾಕೆಂದರೆ ಘಾಟ್ ಸೆಕ್ಷನ್ ಅಲ್ವಾ, ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋದಕ್ಕಾಗಲ್ಲ, ಏಕೆಂದರೆ ಚಿಕ್ಕ ರೋಡ್ಗಳು ಎರಡೆರಡು, ಒಂದು ಆ ಕಡೆ ಲಾರಿಗಳು ಬಂದರೆ ಈ ಕಡೆ ಡ್ರೈವರ್ಗೆ ಮತ್ತು ಕಂಡಕ್ಟ್ರ್ ತುಂಬಾ ತೊಂದರೆ ಆಗುತ್ತೆ. ಈ ಥರ ಎಲ್ಲ ಮಾಡಿದ್ರೆ ಪ್ರೈವೇಟ್ ಬಸ್ಸವರು ಏನು ನಿಲ್ಲಿಸಿ ಹೆಣ್ಮಕ್ಳಿಗೆಲ್ಲ ಇಳಿಸಿ ಅಂತೇಳಿ ತುಂಬಾ ಜೋರು ಮಾಡ್ತಾಯಿದ್ರು. ಕಂಡಕ್ಟ್ರು ಬಂದು ನೀವೆಲ್ಲ ಮಾತಾಡಿಮ್ಮ ಅಂತ ಹೇಳ್ತಾಯಿದ್ರು. ಪ್ಯಾಸೆಂಜರ್ನೆಲ್ಲ ಇಳಿಸಿ ಅಂತಿದ್ದಾರೆ. ಅವ್ರ ಬಸ್ ಫಸ್ಟು, ಆಮೇಲೆ ಅವ್ರ ಬಸ್ಸನ್ನು ಮುಂದೆ ಕಳಿಸಿದ್ರು. ಅದಾದಮೇಲೆ ನಮ್ಮ ಬಸ್ಸಿಗೆ ಇದು ಮಾಡಿದ್ರು. ಅಂತೂ ಇಂತೂ ನಾವು ಬಂದ್ವಿ ಶಿವಮೊಗ್ಗ 8 ಗಂಟೆ ಇವಾಗ ಕರೆಕ್ಟಾಗಿ. ಇವಾಗ ಇಲ್ಲಿಂದ ನಮ್ಮೂರಿಗೆ ಬಸ್ಸಿಗೆ ಹೋಗಬೇಕು. ಬಸ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀವಿ. ಇಲ್ಲೇನೋ ಬಸ್ ಸಿಗೋದು ಡೌಟು ನಮಗೆ. ನಾವು ಇಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತೇಳಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡ್ವಿ. ಬಸ್ ಹತ್ಕೊಂಡು ಮತ್ತೆ ಕೈಮರಕ್ಕೆ ಬಂದ್ವಿ. ಮಕ್ಳು ಹೊಟ್ಟೆ ಹಸ್ಕೊಂಡಿದ್ರು, ಕೇಕ್ ತಿಂತಾಯಿದ್ರು, ಕೇಕ್ ಕೊಡಿಸ್ದೆ. ನನ್ನ ಮಗ ಒಂದು ಕ್ರೀಮ್ ಬ್ರೆಡ್ ತೊಗೊಂಡ, ಒಬ್ಬನಿಗೆ ಕ್ರೀಮ್ ಬ್ರೆಡು, ಒಬ್ಬನಿಗೆ ಕೇಕ್ ಕೊಡಿಸ್ದೆ. ಅದಾದಮೇಲೆ ನಮ್ಮ ಊರ ಕಡೆ ಬಸ್ ಇಲ್ಲ, 4 ಕಿಲೋಮೀಟ್ರ್ ಇರೋದು. ಬೈಕ್ ಕೇಳಿದ್ದು ನಮ್ಮ ಚಿಕ್ಕಪ್ಪನ ಮಗ, ಅವನು ಹೊರಗಡೆ ಇದ್ದ, ಹಾಗಾಗಿ ಆಟೋಗೆ ಫೋನ್ ಮಾಡಿ ಕರೆದ್ವಿ. ಅವ್ರಿಗೂ ಇದಾಗಿತ್ತು ಇವತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ.